ಭೂವಸ್ತ್ರ ರೀ ಎಕರೆಕ್ಕೂ 4 kg, 2 ಎಕರೆ ಇತ್ತು 8 kg ಕೊಟ್ಟಿದ್ದೀವಿ ರೀ. ಆಮೇಲೆ ಎರಡನೇ ಗೊಬ್ಬರಕ್ಕೂ 2 kg ಕೊಟ್ಟಿವಿ ರೀ. 2 ಎಕರೆಕ್ಕೂ 4 kg ಕೊಟ್ಟಿವಿ ರೀ. ಫಸ್ಟ್ 8 kg ಕೊಟ್ಮೇಲೆ ಮತ್ತೆ 2 ಎಕರೆಕ್ಕೆ 4 kg ಕೊಟ್ಟಿವಿ ರೀ. ಕೊಟ್ಟಾದ್ಮೇಲೆ ನಾವು ಬಂದ ಮ್ಯಾಕೆ 1 ವಾರ ಆದ್ಮೇಲೆ ಇದು ಏನು ಬರ್ತಾ ಇಲ್ಲಲ್ಲಪ್ಪ, ಇದು ಏನಿದು ಕೊಟ್ಟು ಮತ್ತೆ ಗೊಬ್ಬರ ತಂದು ಹಾಕೋಮೇನೋ ಅಂತಂದು 1 ವಾರ ಬಿಟ್ಟು ಕೇಸಿ ನೋಡಿದ್ರೆ ಅದ್ರ ಆಕಾರನೇ ಚೇಂಜ್ ಆಗ್ಬಿಡ್ತು ರೀ. ಅದು ಬಾಜು ಪಕ್ಕದ ಹೊಲ ನೋಡ್ರಿ, ಅದು 1 ತಿಂಗಳ ಮುಂಚೆ ನಾಟಿ ಮಾಡಿರೋದು ರೀ. 1 ತಿಂಗಳ ಆದಮೇಲೆ 20-25 ದಿವಸ ಆದಮೇಲೆ ಇದನ್ನ ನಾಟಿ ಮಾಡಿರೋದು ರೀ. ಇದು ಅದಕ್ಕಿಂತ ಗ್ರೋತ್ ಆಗಿ ಬರ್ತಾ ಇದೆ. ಆಮೇಲೆ ಅದ್ರ ತೆನೆಗಳು ಜಾಸ್ತಿ ಇದಾವೆ ರೀ. ಅದಕ್ಕೆ ನೋಡಿದರೆ ಕಡಿಮೆ ಇದೆ ಸರ್. ಇದಕ್ಕೆ ಸುಮಾರು ಇದನ್ನ ಎಣಿಸ್ಬೋದು ರೀ. ಇದು ಒಂದು ಹಗಿ ರೀ. 1 2 3 4 5 40 41 42 43 44 ಸರ್. 44ರಲ್ಲಿ ಹೋಗ್ಲಿ 5 ಹೋಗ್ಲಿ 40 ಹಿಡಿಯೋಣ ರೀ. ಇದು ಭೂವಸ್ತ್ರ ಗ್ರೋಮ್ಯಾಜಿಕ್ ಎಮೈ ಸ್ಪ್ರೇ ಏನು ಹಾಕ್ಲಾರ್ದ್ರಿ. ಇದು ಬಾಜು ಹೊಲ ರೀ. 1 2 21 22 23 24 25 ಅದ ಸರ್. ಇದು ಏನಿದೆ, ಇದು ಬಾಜು ಹೊಲ. ಇದು ಹಾಕ್ಲಾರ್ದು. ಈ ಹಾಕಿದ ಹೊಲಕ್ಕೆ ಇಂಡಿಯಾ ಗ್ರೋ ಕಂಪ್ನಿದು ಭೂವಸ್ತ್ರ ಅಂತೇಳಿ ಗೊಬ್ಬರ ಹಾಕಿದ್ ಸರ್. ಆಮೇಲೆ ಇದಕ್ಕೆ ಗ್ರೋ ಮ್ಯಾಜಿಕ್ ಅಡ್ವಾನ್ಸ್ ಅಂತೇಳಿ ಬರ್ತಾರೆ ಸಿರಾಪು. ಆಮೇಲೆ ಒಂದು ಎಮೈ ಸ್ಪ್ರೈ ಒಂದೇ ಸಲ ಕೊಟ್ಟಿರೋದು ಸರ್. ಎಣ್ಣೆ ಇಲ್ಲ, ಒಂದೇ ಎಣ್ಣೆ ಸಿರಾಪ್ ಕೊಟ್ಟಿರೋದು. ಅವಕ್ಕೂ 3 ಗೊಬ್ಬರ ಆಗ್ಯಾವ್ರಿ, 3 ಎಣ್ಣೆ ಆಗ್ಯಾವ್ರಿ. ಆ ಹೊಲಕ್ಕೆ ಬಾಜು ಹೊಲಕ್ಕೆ ಇದಕ್ಕೆ ಇರೋದು 25-26 ಅದಾವ್ರಿ. 45-44 ಗ್ರೋಮ್ಯಾಜಿಕ್ ಬಳಸಿದ್ದು 44. ಇದರ ಬೇರೆ ನೋಡಿ ಸರ್, ಏನು ಮಾಡಿದ್ರೆ ಇಷ್ಟೇ ಇದೆ, ಬೇರಿಲ್ಲ. ಇದರ ನೋಡಿ ಈ ನಮೂನೆ ಬರ್ತಾ ಇದೆ. ಹಾಗಾಗಿ ಇದನ್ನು ಎಲ್ಲ ರೈತರು ಇದನ್ನು ಉಪಯೋಗಿಸಿ ಬೆಳೆಸಿ ಆರ್ಗ್ಯಾನಿಕ್ ವಿಷಕಾರಿ ಮುಕ್ತವನ್ನು ಮಾಡೋಣ. ನಮ್ಮ ಭಾರತವನ್ನು, ನಮ್ಮ ಎಲ್ಲ ರೈತರಿಗೆ. ನಾವು ವಿಷವನ್ನು ತಿನ್ನೋದು ಬಿಟ್ಟು ನಾವು ಭೂಮಿ ತಾಯಿಗೂ ವಿಷ ತಿನ್ನಿಸ್ತಾ ಇದ್ದೀವಿ.